ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಡಿಲೀಷಿಯಸ್ ಆಗಿರ್ತಕ್ಕಂಥ ಹಾಗೆ ನಮ್ಮ ಟ್ರೆಡಿಷನಲ್ ಫುಡ್ ಅಕ್ಕಿ ಹಾಲ್ಬಾಯಿನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹಾಗೆ ವಯಸ್ಸಾಗಿರೋರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಲ್ಲಿಲ್ಲದೆ ಇರೋರು ಕೂಡ ಆರಾಮಾಗಿ ತಿನ್ಬೋದು, ಯಾಕೆಂದರೆ ಬಾಯಲ್ಲಿಟ್ಟರೆ ಸಾಕು ಹಾಗೆ ಒಳಗೆ ಹೋಗ್ತಾ ಇರುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ ಈ ಫುಡ್ಡು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ಪು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಈ ಅಕ್ಕಿ ಬಂದ್ಬಿಟ್ಟು ರೇಷನ್ ಅಕ್ಕಿ. ನಾನು ಬೆಳಗ್ಗೆ ಒಂದು 12 ಗಂಟೆಲಿ ನೆನೆಸಿದ್ದು, ಇವಾಗ ಸಂಜೆ 7 ಗಂಟೆ ಹಂಗೆ ಮಾಡ್ತಾಯಿದ್ದೀನಿ. ಒಂದು 4 ರಿಂದ 5 ಗಂಟೆಗಳು ನೆನೆಸಿದ್ರೆ ಸಾಕಾಗುತ್ತೆ, ಸಾಫ್ಟಾಗಿ ನೆಂದಿರುತ್ತೆ. ನೋಡಿ, ನಾನು ಯಾವ ಕಪ್ಪಲ್ಲಿ ಅಕ್ಕಿನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪು ತೆಂಗಿನಕಾಯಿ ಕೂಡ ತೊಗೊಂಡಿದ್ದೀನಿ. ಇವಾಗ ಎರಡನ್ನೂ ಕೂಡ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ನಮಗೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಂಡು ಅಷ್ಟು ನೀರು ಹಾಕಿ ಎಷ್ಟು ನುಣ್ಣದಾಗಿ ಸಾಧ್ಯನೋ ಅಷ್ಟು ನುಣ್ಣದಾಗಿ ರುಬ್ಕೊಂಡು ಬರಬೇಕು. ನೋಡಿ, ಇವಾಗ ರುಬ್ಬಿದ್ದಾಗಿದೆ. ಇಷ್ಟು ನುಣ್ಣದಾಗಿ ರುಬ್ಬಬೇಕು. ಆ ಕೈಯಲ್ಲಿ ನಮಗೆ ರವೆ ರವೆ ರೀತಿ ಏನು ಸಿಗಬಾರ್ದು, ತುಂಬಾ ಸಾಫ್ಟ್ ಅನ್ನಿಸ್ತಾ ಇರಬೇಕು. ಈ ರೀತಿ ಮಾಡಿದರೆ ಈ ರೀತಿ ರುಬ್ಬಿ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಹಾಗೆ ನಾನು ಇನ್ನೊಂದು ಪಾತ್ರೆಗೆ ಯಾವ ಕಪ್ಪಲ್ಲಿ ನಾನು ಅಕ್ಕಿ ಮತ್ತು ತೆಂಗಿನಕಾಯಿನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1.5 ಕಪ್ಪು ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ 1 ಕಪ್ಪು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ಬೆಲ್ಲನ ಕರಗಿಸ್ಕೊಳ್ಬೇಕು. ಅದರಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಶೋಧಿಸ್ಕೊಳ್ಳಿಕ್ಕೆ. ಬೆಲ್ಲ ಕ್ಲೀನ್ ಇದೆ ಅಂತ ಅಂದರೆ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು, ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಬೆಲ್ಲ ಕರಗಿಸ್ಕೊಂಡು ಶೋಧಿಸ್ಕೊಂಡ್ರೆ ನೀಟಾಗಿ ಸಿಗುತ್ತೆ ನಮಗೆ. ಇವಾಗ ನೋಡಿ, ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರಗಿದೆ. ಮತ್ತು ನಾವು ಇದೇನು ಪಾಕ ತೆಗಿಯೋಂಥ ಅವಶ್ಯಕತೆ ಇಲ್ಲ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ಟವ್ ಮೇಲೆ ದಪ್ಪ ತಳದ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಏನು ಅಂತಂದರೆ ಈ ರೀತಿ ಅಗಲವಾಗಿರಬೇಕು, ಸ್ವಲ್ಪ ದಪ್ಪ ಇರಬೇಕು, ಒತ್ತದೇ ಇರೋ ರೀತಿ ಹಿಂಗೆ ಇಟ್ಕೊಂಡು ಇದಕ್ಕೆ ನಾನೀಗೇನು ಬೆಲ್ಲನ ಕರಗಿಸ್ಕೊಂಡಿದ್ದೆ ಆ ಬೆಲ್ಲನ ಶೋಧಿಸ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಎಷ್ಟು ಇಂಪ್ಯೂರಿಟೀಸ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಾನೇನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಕ್ಕಿ ಮತ್ತು ಕಾಯಿ ತುರಿ, ಅದನ್ನು ಕೂಡ ಆ ಮಿಕ್ಸ್ಚರು ಕೂಡ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಈ ಮಿಕ್ಸರ್ ಜಾರಲ್ಲಿ ಇನ್ನೂ ಮಿಕ್ಕಿರುತ್ತಲ್ವ, ನೋಡಿ ನಾನು ಅದಕ್ಕೆ 1 ಕಪ್ಪು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದನ್ನು ಕೂಡ ವೇಸ್ಟ್ ಮಾಡೋ ಅಂಥದ್ದು ಬೇಡ. ನಾವೇನಾದರೂ ಅದೇ ರಾಗಿ ಹಾಲ್ಬಾಯಿ ಮಾಡ್ತಾಯಿದ್ರೆ ಶೋಧಿಸ್ಕೊಳ್ಬೇಕಾಗುತ್ತೆ. ಇದನ್ನು ಕೂಡ ಅಕ್ಕಿ ಹಾಲ್ಬಾಯಿಗೆ ಶೋಧಿಸ್ಕೊಳ್ಳೋ ಹಾಗಿಲ್ಲ. ನಾನಿವಾಗ ಕಪ್ ಅಳತೆನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕಪ್ಪು ನೀರು ಹಾಕ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಟೋಟಲಾಗಿ 4 ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಮಿಕ್ಸರ್ ಜಾರಲ್ಲಿ ಹಾಕೋಕ್ಕೆ 1 ಕಪ್ ತೊಗೊಂಡೆ, ಎಕ್ಸ್ಟ್ರಾ ಮತ್ತೆ 3 ಕಪ್ಪು ಇದಕ್ಕೆ ಸೇರಿಸಿದ್ದೀನಿ. ಹಾಗೆ ಇನ್ನೊಂದು ಕಪ್ಪು ನಾನು ಬೆಲ್ಲನ ಕರಗಿಸ್ಲಿಕ್ಕೆ ಹಾಕಿದ್ದೆ. ಟೋಟಲಾಗಿ 5 ಕಪ್ಪು ನೀರನ್ನು ಹಾಕಿದ್ದೀನಿ. ರುಬ್ಬೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ತೆಂಗಿನಕಾಯಿ ಮತ್ತು ಅಕ್ಕಿನ ರುಬ್ಕೊಂಡಲ್ವ, ಅದಕ್ಕೆ ಅರ್ಧ ಕಪ್ ಹಾಕಿದ್ದೀನಿ. ಅದನ್ನು ಸೇರಿಸಿದ್ರೆ ಟೋಟಲಾಗಿ 5.5 ಕಪ್ಪು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ನೀವು ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು. ನಾವು ನೀರು ದೋಸೆ ಮಾಡಲಿಕ್ಕೆಲ್ಲ ಮಾಡ್ಕೋತೀವಲ್ವ, ಆ ಕನ್ಸಿಸ್ಟೆನ್ಸಿಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾವೇನಾದರೂ ಫಸ್ಟೇ ಗಟ್ಟಿಯಾಗಿ ಮಾಡ್ಕೊಬಿಟ್ರೆ ಅದು ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ, ನೀಟಾಗಿ ಬರೋದಿಲ್ಲ. ಹಾಗಾಗಿ ನೀರು ದೋಸೆ ಕನ್ಸಿಸ್ಟೆನ್ಸಿಲಿ ನಾವು ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ನಾವೇನು ಮಾಡಬೇಕು ಅಂತ ಅಂದರೆ ಕಂಪ್ಲೀಟು ಲೋ ಫ್ಲೇಮು ಅಲ್ಲ ಅಥವಾ ಹೈ ಫ್ಲೇಮು ಅಲ್ಲ, ಮಧ್ಯದ ಹುರಿನಲ್ಲಿ ಇಟ್ಕೊಂಡು ನಾವು ತಿರುಗಿಸ್ತಾನೇ ಇರಬೇಕು. ಕೈ ಬಿಡೋ ಹಾಗಿಲ್ಲ, ಈ ರೀತಿ ತಿರುಗಿಸ್ತಾನೇ ಇರಬೇಕು. ಕೈ ಬಿಟ್ವಿ ಅಂತ ಅಂದರೆ ಅದು ಕೆಳಗಡೆ ಗಟ್ಟಿ ಆಗ್ತಾ ಇರುತ್ತಲ್ವ, ಈ ರೀತಿಯಾಗಿ ಗಟ್ಟಿ ಆಗ್ತಾ ಅದೇನಾಗುತ್ತೆ, ತಳ ಹಿಡಿಯೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಕೈ ಬಿಡ್ದಂಗೆ ತಿರುಗಿಸ್ಕೊಳ್ತಾನೇ ಇರಬೇಕು. ಇವಾಗ ನಾನು ಆಲ್ಮೋಸ್ಟ್ ಇದು ತಿರುಗ್ಸೋಕ್ಕೆ ಶುರು ಮಾಡಿ ಒಂದು 6 ನಿಮಿಷ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ಅದು ಗಟ್ಟಿ ಆಗ್ತಾ ಬರ್ತಾ ಇದೆ, ಉಂಡೆ ರೀತಿ ಆಗ್ತಾ ಇದೆ. ಈ ಟೈಮಲ್ಲಂತೂ ಯಾವುದೇ ಕಾರಣಕ್ಕೂ ಕೈ ಆಚೆ ತೆಗಿಯೋಂಗೇ ಇಲ್ಲ. ಕಂಪ್ಲೀಟಾಗಿ ಇದೇ ರೀತಿ ತಿರುಗಿಸ್ತಾ ಇರಬೇಕು. ಆ ಗಂಟುಗಳೆಲ್ಲ ಹೊಡಿತಾ ಬರುತ್ತೆ. ತುಂಬಾ ಸಾಫ್ಟ್ ಟೆಕ್ಸ್ಚರು ನಮಗೆ ಇಲ್ಲಿ ಸಿಗುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಬಟ್ ಇದು ತಿರುಗಿಸೋ ಪ್ರೋಸೆಸ್ ಇದೆಯಲ್ವಾ, ಇದಕ್ಕೆ ಸ್ವಲ್ಪ ಕೈ ನೋವು ಬರುತ್ತೆ ಫಸ್ಟ್ ಟೈಮ್ ಮಾಡೋರಿಗೆ. ಅಂಥ ಟೈಮಲ್ಲಿ ಬೇಕಾದರೆ ನೀವು ಯಾರ್ದಾದ್ರೂ ಇನ್ನೊಬ್ರದ್ದು ಎಲ್ಪ್ ತೊಗೊಳ್ಬೋದು ತಿರುಗಿಸ್ಕೊಳ್ಳಿಕ್ಕೆ. 1-2 ನಿಮಿಷ ನೀವು ಫ್ರೀ ಮಾಡ್ಕೊಳ್ಬೋದು. ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇದ್ದರೆ ಫಸ್ಟ್ ಟೈಮ್ ಮಾಡೋರಿಗೆ ಖಂಡಿತವಾಗ್ಲೂ ಕೈ ನೋವು ಬಂದೇ ಬರುತ್ತೆ. ಆ ರೀತಿಯಾಗಿ ನಾವು ಈ ರೀತಿ ನೋಡಿ, ಈಗ ನಾನು ತಿರುಗಿಸಿ ಇವಾಗ ಟೆಕ್ಸ್ಚರ್ ಯಾವ ರೀತಿ ಬಂದಿದೆ ಅಂತೇಳಿ. ಸ್ವಲ್ಪನೂ ಕೂಡ ಗಂಟಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಫ್ಲೇಮ್ ಮಾತ್ರ ಯಾವುದೇ ಕಾರಣಕ್ಕೂ ಹೈ ಮಾಡ್ಕೊಳ್ಳೋದೇ ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಇವಾಗ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ನಾನು ಇವಾಗ ಒಂದು 10 ನಿಮಿಷಗಳಾಗಿದೆ. ಈ ಟೈಮಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಇಂಗ್ರೀಡಿಯೆಂಟ್ಸು ತುಂಬಾ ಕಡಿಮೆ, ಹಾಗೆ ಮಾಡೋದು ತುಂಬಾ ಈಸಿ. ಬಟ್ ಇದೊಂದು ಪ್ರೋಸೆಸ್ಸು, ಬೇಯಿಸೋ ಪ್ರೋಸೆಸ್ ಇದೆಯಲ್ಲ, ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಈ ರೀತಿ ಸೈಡಲ್ಲೆಲ್ಲ ಸ್ಕ್ರೇಪ್ ಮಾಡ್ಕೊಳ್ತಾ ಇರಿ, ನೀಟಾಗಿ ಬರುತ್ತೆ. ಆವಾಗ ಇನ್ನೊಂದು ಸ್ಪ್ಯಾಚುಲ ಈ ರೀತಿದೇನಾದರೂ ಇದ್ದರೆ. ಇವಾಗ ನಾನು ಆಲ್ಮೋಸ್ಟ್ ಒಂದು 20 ನಿಮಿಷ ಆಗಿದೆ. ಈ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕಿದ ಮೇಲೆ ಅದು ನೀಟಾಗಿ ಹೊಂದ್ಕೊಳ್ಬೇಕು ತುಪ್ಪದ ಜೊತೆ, ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪ ಹಾಕೋದ್ರಿಂದ ಒಂದು ಗ್ಲಾಸಿ ಟೆಕ್ಸ್ಚರ್ ಬರುತ್ತೆ, ಅದು ನೋಡೋದಕ್ಕೆ ಗೊತ್ತಾಗುತ್ತೆ ನಮಗೆ ಲಾಸ್ಟಲ್ಲಿ ಯಾವ ರೀತಿ ಇದೆ ಅಂತೇಳಿ. ಮತ್ತು ಆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ತುಪ್ಪ ಹಾಕೋದು. ತುಪ್ಪ ಹಾಕಿ ಒಂದು 5 ನಿಮಿಷ ಆಗಿದೆ. ನಾನು ಮತ್ತೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಮುಂಚೆ ಹಾಕಿದ್ದು ಎಲ್ಲೂ ಕಾಣಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ಈಗ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ಹಾಕಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಬಂದಿತ್ತು ಸ್ವೀಟ್ ಅಂತೂ. ಖಂಡಿತವಾಗ್ಲೂ ನೀವು ಮಾಡಿ. ನಾನು ತಗೊಂಡಿರೋದು 1 ಕಪ್ ಅಕ್ಕಿ, ಎಷ್ಟು ಸ್ವೀಟ್ ಆಗಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಮನೆಯಲ್ಲಿ ಯಾರಾದರೂ ತುಂಬ ಜನ ಇದ್ದಾಗ ಏನು ಸ್ವೀಟ್ ಮಾಡೋದು ಅಂತ ಇದ್ದರೆ ನಾವು ಈ ಸ್ವೀಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲರಿಗೂ ಕೂಡ ಸಫಿಷಿಯೆಂಟಾಗಿ ಕೊಡ್ಬೋದು ಅಂತ ಅನಿಸುತ್ತೆ. ಅಷ್ಟು ಜಾಸ್ತಿಯಾಗಿ ಬರುತ್ತೆ ಈ ಸ್ವೀಟು. ಇವಾಗ ಆಲ್ಮೋಸ್ಟ್ ನಾನು ಒಂದು 30 ನಿಮಿಷಗಳ ಕಾಲದಿಂದ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಕೈಗೆ ಅದು ಅಂಟ್ತಾ ಇಲ್ಲ. ಈ ರೀತಿ ಮುಟ್ಟಿದರೆ ಕೈಗೆ ಅಂಟ್ತಾ ಇಲ್ಲ. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಅದು ಯಾವ ರೀತಿ ಗ್ಲಾಸಿಯಾಗಿ ಟೆಕ್ಸ್ಚರ್ ಬಂದಿದೆ ಅಂತೇಳಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ತಳ ಬಿಟ್ಟು ಬರ್ತಾ ಇದೆ, ಎಲ್ಲೂ ಕೂಡ ನಮ್ಗೆ ಅಂಟೋದಿಲ್ಲ ಈ ಟೈಮಲ್ಲಿ. ಇವಾಗ ರೆಡಿಯಾಗಿದೆ ಅಂತ ಹೇಳಿ ನಾವು ಒಂದು 30ರಿಂದ 35 ನಿಮಿಷಗಳ ಕಾಲ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ, ಚೆನ್ನಾಗಿ ಬೆಂದ್ಬಿಡುತ್ತೆ. ಅಷ್ಟು ನಾವು ಟೈಮ್ ಕೊಟ್ಟರೆ ಇದಕ್ಕೆ. ಈ ಟೈಮ್ ಅಷ್ಟರೊಳಗಡೆ ಮನೆ ಒಳಗಡೆ ಎಲ್ಲ ಏನು ಘಮ ಬರ್ತಾ ಇರುತ್ತೆ ಅಂತ ಅಂತೀರಾ, ಆ ಘಮಕ್ಕೇ ಇನ್ನು ತಿನ್ನಬೇಕು ಅನ್ನೋಕ್ಕೆ ಕ್ರೇವಿಂಗ್ಸು ಶುರುವಾಗುತ್ತೆ. ಅಂಥ ಒಂದು ಒಳ್ಳೆ ಘಮ ಬರೋಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲೇ ನಮಗೆ ಗೊತ್ತಾಗುತ್ತೆ ಸ್ವೀಟ್ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಈ ಕಡೆ ನಾನು ಒಂದು ತಟ್ಟೆಗೆ ತುಪ್ಪ ಎಲ್ಲ ಸವರಿ ಇಟ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿರ್ತಕ್ಕಂಥ ಮಿಕ್ಸರ್ನ ತಟ್ಟೆಗೆ ಹಾಕ್ಕೊಂಡು ನಾವು ಈಕ್ವಲ್ ಮಾಡಿಕೊಂಡು ಒಂದು 2ರಿಂದ 3 ಗಂಟೆಗಳ ಕಾಲ, ಒಂದು 2 ಅವರ್ ಆಯಿತು ಸೆಟ್ ಮಾಡೋಕ್ಕೆ ಇಟ್ಬಿಟ್ರೆ ನಮ್ಮ ಹಾಲು ಬಾಯಿ ರೆಡಿಯಾಗುತ್ತೆ. ನಾನಿಲ್ಲಿ ಜಾಸ್ತಿ ಇರೋದ್ರಿಂದ 2 ಪಾತ್ರೆಗೆ ಹಾಕ್ತೀನಿ, ಹಾಗಾಗಿ ಇದಕ್ಕೆ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪ್ಯಾಚುಲ ಸಹಾಯದಿಂದ ಇದನ್ನು ಈಕ್ವಲ್ ಮಾಡ್ಕೋಬೇಕು. ತುಂಬಾ ಬಿಸಿ ಇರುತ್ತೆ, ಕೈಯಲ್ಲಂತೂ ಮಾಡೋಕ್ಕಾಗೋದೇ ಇಲ್ಲ. ಈ ರೀತಿ ಒಂದು ಸ್ಪ್ಯಾಚುಲ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೂ ಆಗುತ್ತೆ, ಹಾಕಲಿಲ್ಲ ಅಂದ್ರೂ ಆಗುತ್ತೆ. ನೀಟಾಗಿ ಮಾಡಿಕೊಂಡ್ರೆ ಆಯಿತು. ಇದೇ ರೀತಿಯಾಗಿ ನಾನು ಇನ್ನೊಂದು ಬರ್ಫಿ ಟ್ರೇ ಇತ್ತು, ಅದಕ್ಕೂ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಆಯಿತು. ಈಗ 2 ಪಾತ್ರೆಗೆ ನಾನಿಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 2 ಅವರ್ಸು ನಾನು ಸೆಟ್ ಆಗ್ಲಿಕ್ಕೆ ಬಿಡ್ತೀನಿ. 2 ಅವರ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೀಟಾಗಿ ಈಗ ಕಟ್ ಮಾಡೋದಕ್ಕೆಲ್ಲ ರೆಡಿಯಾಗಿದೆ. ತುಪ್ಪ ಕೂಡ ಅಷ್ಟೇ, ಚಾಕುಗೆ ಸ್ವಲ್ಪ ಈಗ ಸವರ್ಕೊಂಡಿದ್ದೀನಿ ನಾನಿಲ್ಲಿ, ಇಲ್ಲ ಅಂತ ಅಂದರೆ ಅದು ಸ್ವಲ್ಪ ಅಂಟ್ದಂಗೆ ಆಗುತ್ತೆ. ಹಾಗಾಗಿ ಚಾಕುಗೆ ತುಪ್ಪ ಸವರ್ಕೊಂಡು ನಾವು ಈ ರೀತಿ ಕಟ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ದಪ್ಪವಾಗಿ ಬೇಕಾ, ಅಗಲವಾಗಿ ಬೇಕು, ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನೀವು ಕೂಡ ಮನೆಯಲ್ಲಿ ಒಮ್ಮೆ ಮಾಡಿ ಯಾವ ರೀತಿ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಟ್ಟು ಕಳಿಸಿದ್ರಂತೂ ಖಾಲಿ ಮಾಡಿಕೊಂಡೇ ಬರೋದು. ಯಾಕೆ ಅಂದರೆ ನನ್ನ ಮಗಂಗೆ ತುಂಬ ಇಷ್ಟಪಟ್ಟು ತೊಗೊಂಡೋಗಿದ್ದ, ಅವ್ನ ಫ್ರೆಂಡ್ಸ್ ಎಲ್ಲ ಇಷ್ಟಪಟ್ಟು ತಿಂದರು ಅಮ್ಮ ಅಂತ ಹೇಳ್ತಾ ಇದ್ದ. ಖುಷಿ ಆಯಿತು, ಮಕ್ಕಳಿಗೆ ಮಾಡಿಕೊಟ್ಟು ಅವ್ರು ಇಷ್ಟಪಟ್ಟರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಸೊ ನೀವು ಕೂಡ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಬೇಕು, ಯಾವುದು ಬೇಕು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಗಿಯೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ, ಗಿಣ್ಣು ಮಾಡ್ತೀವಲ್ವ ಆ ರೀತಿ ಬರುತ್ತೆ. ಸೊ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.